ಸೊ ಗುರು, ನಮಿತ್ ಮಲ್ಹೋತ್ರಾ ಅವರ ರಾಮಾಯಣದ ಗ್ಲಿಮ್ಸು ಇವತ್ತು ಡ್ರಾಪ್ ಆಯಿತು. ಆ್ಯಂಡ್ ಇದಕ್ಕೆ ವರ್ಲ್ಡ್ ಪೂರ್ತಿ ಒಳ್ಳೆ ವೆಲ್ಕಮ್ ಸಿಕ್ತು. ಆ್ಯಂಡ್ ಇಂಡಿಯಾದಲ್ಲಿ ತುಂಬ ಹೇಟ್ ಸಿಕ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ಎಲ್ಲವೂ ಕೂಡ ಈಕ್ವಲ್ ಅಮೌಂಟಲ್ಲಿ ಸಿಕ್ತು ಅಂತ ಹೇಳ್ಬೋದು. ಬಿಕಾಸ್ ನಾವು ಆಲ್ರೆಡಿ ಆದಿಪುರುಷನ ನೋಡಿದ್ರಿಂದ, ಅದರ ಫೇಲ್ಯೂರ್ನ ನೋಡಿದ್ರಿಂದ ಜನ ಬೇರೆ ಲೆವೆಲಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅನಿಸುತ್ತೆ. ಆ್ಯಂಡ್ ಬಟ್ ಸ್ಟಿಲ್ ಡಿನೆಗ್ ಅವರು ಅಥವಾ ನವೀನ್ ಮಲ್ಹೋತ್ರಾ ಅವರು ಇಬ್ಬರು ಸೇರಿ ಒಂದು ಒಳ್ಳೆ ಬ್ಯಾಂಗರ್ನೇ ಡ್ರಾಪ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ನಾವು ನೋಡ್ದಂಗೆ ಗ್ಲಿಮ್ಸಲ್ಲಿ ನಮಗೆ ಯಶ್ ಅವರ ಸೀನ್ನ ಜಾಸ್ತಿ ತೋರಿಸ್ಲಿಲ್ಲ. ಈವನ್ ಸೀತಾ ಅವರ ಮುಖ ಕೂಡ ತೋರಿಸಿಲ್ಲ, ವಿಚ್ ಇಸ್ ಸಾಯಿ ಪಲ್ಲವಿ. ಆ್ಯಂಡ್ ನನ್ ಅದರ್ ದೆನ್ ರಾಮ ಯಾವ ಕ್ಯಾರೆಕ್ಟರ್ನು ಕೂಡ ನಾವು ಫೇಸ್ ಟು ಫೇಸ್ ಸ್ಕ್ರೀನಲ್ಲಿ ನೋಡಲಿಲ್ಲ. ಬಿಕಾಸ್ ವಿ ಕ್ಯಾನ್ ಸಿ ಇನ್ ದ ಥಂಬ್ನೇಲ್ ಆಫ್ ದಟ್ ಗ್ಲಿಮ್ಸ್ ಅಲ್ಲಿ ರಾಮ ಅಂತ ಪರ್ಟಿಕ್ಯುಲರ್ ಆಗಿ ಬರೆದಿರೋ ಕಾರಣನೇ ಅದು, ದಟ್ ಈ ಗ್ಲಿಮ್ಸು ಓನ್ಲಿ ಬೇಸ್ಡ್ ಆನ್ ರಾಮ. ಆ್ಯಂಡ್ ಇಟ್ ವಾಸ್ ವೆರಿ ಥಿಂಕ್ ಮಾಡಿ ಬಿಟ್ಟಿರೋ ಪ್ರಮೋಷನಲ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಬಿಕಾಸ್ ರಾಮಾಯಣ, ಅದರಲ್ಲೂ ಈಗ ಬರ್ತಿರೋ ರಾಮಾಯಣ, ಇಟ್ ಈಸ್ ಅ ಗ್ಲೋಬಲ್ ಈವೆಂಟ್ ಫಾರ್ ಇಂಡಿಯನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಇಂಡಿಯನ್ ಸಿನಿಮಾನ ಅಥವಾ ನಮ್ಮ ಕಲ್ಚರ್ನ ಇಡೀ ಗ್ಲೋಬ್ಗೇನೆ ಹಂಚಬೇಕು ಅಂದರೆ ಈ ರೀತಿ ಒಂದೊಂದು ಪ್ರಮೋಷನಲ್ ಮೆಟೀರಿಯಲ್ಸ್ನ ತೆಗಿಬೇಕು. ಸೊ ಈ ಸತಿ ಇವರು ರಾಮನ ಮೇಲೆ ತೆಗ್ದಂಗೆ ನೆಕ್ಸ್ಟು ರಾವಣನ ಮೇಲೆ ತೆಗಿಬೋದು, ಅದರ ನೆಕ್ಸ್ಟು ಸೀತಾಮಾತೆಯಲ್ಲಿ. ಹೀಗೆ ಇಂಡಿವಿಜುವಲ್ ಮೇಯ್ನ್ ಕ್ಯಾರೆಕ್ಟರ್ಸ್ಗಳು ಲೈಕ್ ಹನುಮ ಆಗಲಿ, ಸುಗ್ರೀವ್ ಆಗಲಿ, ಇವರೆಲ್ಲರ ಮೇಲೂ ತೆಗೆದ್ರು ಆಶ್ಚರ್ಯ ಪಡೋಂಗಿಲ್ಲ. ಬಿಕಾಸ್ ನೀವು ಎಷ್ಟೇ ಪ್ರಮೋಷನಲ್ ಮೆಟೀರಿಯಲ್ಸ್ನ ಇಲ್ಲಿಂದ ತೆಗೆದ್ರು ಅದು ಕಮ್ಮಿನೇ. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಗ್ಲೋಬಲ್ ಮಾರ್ಕೆಟ್. ಆ್ಯಂಡ್ ಗೈಸ್, ನಾವು ನೋಡ್ದಂಗೆ ರಾಮಾಯಣ ಗ್ಲಿಮ್ಸ್ಗೆ ನಮ್ಮ ಇಂಡಿಯಾ ಪೂರ್ತಿ ಕ್ವಶನಿಂಗ್ ಸ್ಟಾರ್ಟ್ ಆಗಿದೆ. ದಟ್ ವಾರಣಾಸಿ ವಿತ್ 1500 crores ಬಜೆಟ್ ಒಂದು ಒಳ್ಳೆ ಬ್ಯಾಂಗರ್ನ ಡ್ರಾಪ್ ಮಾಡಿದ್ರು ವೆನ್ ದೇ ಡ್ರಾಪ್ ದೇರ್ ಗ್ಲಿಮ್ಸ್. ಬಟ್ ರಾಮಾಯಣ 4000 ಬಜೆಟ್ ಆ್ಯಸ್ ದೇರ್ ಡಿನೆಗ್ನ ಪ್ರೆಸಿಡೆಂಟ್ ಅವ್ರ ಹೆಸರು ನನಗೆ ಜ್ಞಾಪನಕ್ಕೆ ಬರ್ತಿಲ್ಲ, ಕೆಳಗಡೆ ಹಾಕ್ತೀನಿ ಎಡಿಟಿಂಗ್ ಟೈಮಲ್ಲಿ. ಬಟ್ ಅವ್ರು ಹೇಳ್ದಂಗೆ ನಿಯರ್ಲಿ 4000 crores ಎರಡು ಪಾರ್ಟಿಂದ ಸೇರಿಸಿ ಅಂದ್ರೂ ಒಂದು ಪಾರ್ಟ್ಗೆ 2000 ಬೀಳುತ್ತೆ. ಬಟ್ ಸ್ಟಿಲ್ ನಾವು ತುಂಬ ಕಡೆ VFXನ ಲ್ಯಾಗಿಂಗ್ ನೋಡ್ಬೋದು, ಅಥವಾ ಬ್ಯಾಕ್ಗ್ರೌಂಡಲ್ಲಿ ಒಂದು ಇಮೇಜ್ ಹಾಕಿರೋ ಥರ, ಅಥವಾ ಲೈಟಿಂಗ್ಸ್ ಕರೆಕ್ಟಾಗಿಲ್ಲ, ಆ್ಯಂಡ್ ತುಂಬ ವಸ್ತುಗಳನ್ನ ನೋಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಆದಿಪುರುಷ್ ಅಂತ ಒಂದು ಡಿಸಾಸ್ಟರ್ನ ನೋಡಿದ್ಮೇಲೆ ಜನಕ್ಕೆ ಇದು ಒಂದು ಒಳ್ಳೆ ಮಾಸ್ಟರ್ ಪೀಸ್ ಅನ್ನಿಸ್ಬೋದು. ಬಟ್ ಸ್ಟಿಲ್ ಇದರಲ್ಲೂ ಕೂಡ ಫ್ಲಾಸ್ಗಳಿವೆ. ಸೊ ಫಸ್ಟ್ ನಾವು ಗ್ಲಿಮ್ಸ್ ಬಗ್ಗೆ ಮಾತಾಡೋದಾದರೆ, ನಮಗೆ ನೋಡೋಕ್ಕೆ ಸಿಕ್ಕಿದ್ರಲ್ಲಿ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಗ್ಲಿಮ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಇದು ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ನಿಮ್ಮನ್ನ ಗ್ರಾಸ್ಪ್ ಮಾಡಲ್ಲ, ಬಟ್ ಹೋಗ್ತಾ ಹೋಗ್ತಾ ಯು ವಿಲ್ ಫೆಲ್ ಇನ್ ಟು ಇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮ್ಯೂಸಿಕ್ ಆಗಲಿ, VFX ಆಗಲಿ ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಶಾಕಿಂಗ್ ಅನಿಸಿದ್ದು ಏನು ಅಂದರೆ, ದ ಫಸ್ಟ್ ಮೋಸ್ಟ್ ಸೀನ್ ನಮಗೆ ಬ್ಯಾಟಲ್ನ ತೋರಿಸಿದ್ದಾರೆ. ನೋ, ಇಟ್ ಈಸ್ ನಾಟ್ ದ ರಾಮ ಮತ್ತು ರಾವಣನ ಬ್ಯಾಟಲ್, ಇಟ್ ಈಸ್ ಸಮಥಿಂಗ್ ಎಲ್ಸ್ ಅಂತಲೇ ಹೇಳ್ಬೋದು. ವಿನೋ ಯಶ್ ಅವರ ಅಥವಾ ರಾವಣನ ಕ್ಯಾರೆಕ್ಟರ್ ಈ ಮೂವಿಲಿ ಜಾಸ್ತಿ ಇರಲ್ಲ. ಸೊ ರಾಮನ ಬ್ಯಾಕ್ ಸ್ಟೋರಿ ಆಗಲಿ ಅಥವಾ ಒಂದು ಫೌಂಡೇಶನ್ ಥರ ಈ ಮೂವಿಲಿ ತೋರಿಸ್ಬೋದು. ಆ್ಯಂಡ್ ನೀವೇನು ಆ ಹಸುರನ ನೋಡ್ತಿರೋ ಅದು ರಾವಣನ ಹಸುರನ ಸೈನ್ಯ ಆಗಿರ್ಬೋದು. ಆ್ಯಂಡ್ ನಮ್ಮ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ದಟ್ ಜೈಂಟ್ಸು ಬದುಕ್ತಿದ್ರು ಅಂತ, ಎಕ್ಸಾಂಪಲ್ ಕುಂಭಕರ್ಣ. ಆ್ಯಂಡ್ ನಾವು ಇದರಲ್ಲಿ ಕ್ವಶನಿಂಗ್ ಮಾಡೋ ವಿಷಯನೇ ಇಲ್ಲ, ಬಿಕಾಸ್ ಇಟ್ ಈಸ್ ಆಲ್ರೆಡಿ ರಿಟನ್. ಆ್ಯಂಡ್ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಒಂದು ಡೌಟ್ ಬರುತ್ತೆ, ಇದು ಯಾವ ರಾಮಾಯಣದ ಮೇಲೆ ಬೇಸ್ ಆಗಿರುತ್ತೆ ಅಂತ. ಬಿಕಾಸ್ ದೇರ್ ಆರ್ ಸೋ ಮೆನಿ ರಾಮಾಯಣಸ್, ನಾಟ್ ಜಸ್ಟ್ ಇನ್ ಇಂಡಿಯಾ, ಈವನ್ ಇನ್ ಔಟ್ ಆಫ್ ಇಂಡಿಯಾ, ಥೈಲ್ಯಾಂಡಲ್ಲಾಗಲಿ ಜಪಾನಲ್ಲಾಗಲಿ ತುಂಬ ರಾಮಾಯಣಗಳ ವರ್ಷನ್ ಇವೆ. ಆ್ಯಂಡ್ ಅವರ ಬಗ್ಗೆ ಮಾತಾಡ್ತಾ ಹೋದರೆ ದಿನಗಳಲ್ಲ, ವರ್ಷಗಳೇ ಸಾಲಲ್ಲ. ಸೊ ನಾವು ಜಸ್ಟ್ ನಮ್ಮ ಗ್ಲಿಮ್ಸ್ ಬಗ್ಗೆ ಮಾತಾಡೋಣ. ಆ್ಯಂಡ್ ವಿನೋ ನಮಗೆ ದೊಡ್ಡ ದೊಡ್ಡ ಕ್ಯಾಸಲ್ಗಳನ್ನ ತೋರಿಸಿಲ್ಲ ಅಂದ್ರೂ, ಅಥವಾ ರಾವಣನ ಚಿನ್ನದ ಲಂಕನ ತೋರಿಸಿಲ್ಲ ಅಂದ್ರೂ, ಆ್ಯಸ್ ಫಾರ್ ಗ್ಲಿಮ್ಸ್ ಅವರು ಒಳ್ಳೊಳ್ಳೆ ಶಾರ್ಟ್ಗಳನ್ನೇ ತೋರಿಸಿದ್ರು. ಫಾರ್ ಎಕ್ಸಾಂಪಲ್ ರಾಮನ ಬ್ಯಾಕ್ ಶಾಟ್ ಆಗಲಿ, ವೇರ್ ಜನ ಅವನ್ನ ವೆಲ್ಕಮ್ ಮಾಡ್ತಿರೋದು ಅಥವಾ ಅವನ ಪಟ್ಟಾಭಿಷೇಕಕ್ಕೆ ರೆಡಿ ಮಾಡ್ಕೊತಿರೋದು ಗೊತ್ತಿಲ್ಲ, ಬಟ್ ರಾಮನ ಎಂಟ್ರಿಗೆ ಹೂವು ಹಾಕ್ತಿರೋದಾಗಲಿ ಅಥವಾ ರಾಮ ಸೂರ್ಯನ ಮುಂದೆ ನಿಂತಿರೋದಾಗಲಿ ವೆರಿ ಬ್ಯೂಟಿಫುಲ್ ಆಗಿದೆ. ಬಟ್ ಒಂದೇ ಒಂದು ಫ್ಲಾ ಏನಂದರೆ ಈ ಸೀನು, ದಟ್ ರಾಮ ಒಂದು ಜಲಪಾತದ ಮುಂದೆ ಕೈ ಮುಗಿತಾ ನಿಂತಿದ್ದಾನೆ. ಆ್ಯಂಡ್ ಫೀಲ್ಸ್ ಲಿಟಲ್ ಆಫ್, ಬಿಕಾಸ್ ನೀರಾಗಲಿ, ರಾಮ ಆಗಲಿ, ನೀರಾಗಲಿ, ಆ ಬೆಟ್ಟಗಳಲ್ಲಾಗಲಿ, ಇಟ್ ಸೆಲ್ಫ್ ರಾಮ ಆಗಲಿ
ಅಷ್ಟೊಂದು ರಿಯಲ್ ಅನ್ಸಲ್ಲ ಬಿಕಾಸ್ ಆಫ್ ಲೈಟಿಂಗೋ ಅಥವಾ ಮಾಸ್ಕಿಂಗೋ ಗೊತ್ತಿಲ್ಲ. ಬಟ್ ನಾನು ಅಷ್ಟೊಂದು ವಿ ಎಫ್ ಎಕ್ಸ್ನ ಪ್ಯೂರ್ ಆರ್ಟಿಸ್ಟೋ ಅಥವಾ ಮಾಸ್ಟರ್ ಮೈಂಡೋ ಅಲ್ಲ. ಬಟ್ ಸ್ಟಿಲ್ ಒಬ್ಬ ಸಿನಿಫೈಲ್ ಆಗಿ ನನಗೆ ಯಾವ ಸೀನು ಆಫ್ ಅನಿಸುತ್ತೆ, ಯಾವ ಸೀನು ಆನ್ ದ ಮಾರ್ಕ್ ಅನಿಸುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನೀವು ಅಸ್ಥಿ ಬಿಡೋ ಜಾಗನೂ ನೋಡ್ಬೋದು. ಎಸ್ ಅಫ್ಕೋರ್ಸ್ ಅದು ದಶರಥನ ಅಥವಾ ಬೇರೆ ಯಾರ ಅಸ್ಥಿ ಆಗಿರ್ಬೋದು. ಬಟ್ ಸ್ಟಿಲ್ ಅವನು ಅಸ್ಥಿ ಬಿಡೋ ಜಾಗ ಕೂಡ ನೀವು ನೋಡ್ಬೋದು. ಇಟ್ ಫೀಲ್ಸ್ ಕ್ವೈಟ್ ಅಬ್ನಾರ್ಮಲ್ ಬಿಕಾಸ್ ಇಟ್ ಈಸ್ ವಿ ಎಫ್ ಎಕ್ಸ್ ಶಾಟ್. ಆ್ಯಂಡ್ ನಾನು ಒಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ವೈ ನೀವು ಒಂದು ರಿಯಲ್ ಜಾಗದಲ್ಲಿ ಅಥವಾ ರಿಯಲ್ ಕಾಡಲ್ಲಿ ಶೂಟ್ ಮಾಡಬಹುದಾಗಿರೋ ಶಾಟ್ನ ವಿ ಎಫ್ ಎಕ್ಸಲ್ಲಿ ರೆಂಡರ್ ಮಾಡೋ ಅವಶ್ಯಕತೆ ಕೂಡ ನಿಮಗೆ ಏನು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ರಾಮಾಯಣ ಅಂತ ಒಂದು ದೊಡ್ಡ ಸ್ಕೇಲ್ನ ಮೂವಿನ ತೋರಿಸ್ಬೇಕು ಅಂದರೆ ವಿ ನೀಡ್ CGI ವಿ ಎಫ್ ಎಕ್ಸ್. ಬಟ್ ನಮ್ಮ ಹತ್ರ ಇರೋ ರಿಸೋರ್ಸಸ್ಗಳನ್ನೂ ಕೂಡ ಯೂಸ್ ಮಾಡ್ಕೊಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಈ ಟೀಸರಲ್ಲಿ ಒಂದು ಕ್ವೈಟ್ ಅಬ್ನಾರ್ಮಲ್ ಥಿಂಗ್ ಅಂತ ಏನು ಅನಿಸುತ್ತೆ ಅಂದರೆ ಈ ಸೀನು ದಟ್ ರಾಮ ಒಂದು ಪರಶುನ ಹಿಡ್ಕೊಂಡು ಆ ಭೂಮಿಗೆ ಗುದ್ದೋದಾಗಲಿ, ಇಟ್ ಫೀಲ್ಸ್ ಕ್ವೈಟ್ ಅಬ್ನಾರ್ಮಲ್ ಬಿಕಾಸ್ ಇದರ ಆ್ಯಸ್ ವಿ ಸೇ ರಣಬೀರ್ ಕಪೂರ್ ಆಗಲಿ ಅಥವಾ ಬೇರೆ ಕ್ಯಾರೆಕ್ಟರ್ಗಳಾಗಲಿ ಅಬ್ನಾರ್ಮಲ್ ಅನ್ಸಲ್ಲ. ಅಬ್ನಾರ್ಮಲ್ ಅನ್ಸೋದೆ ಬ್ಯಾಕ್ಗ್ರೌಂಡ್. ಬಟ್ ನೀವು ಅಬ್ಸರ್ವ್ ಮಾಡ್ಬೋದು, ಕ್ಯಾಮ್ರಾದ ಲೆನ್ಸ್ ಅಥವಾ ಸೂರ್ಯನ ಬೆಳಕಿನಿಂದ ಒಂದು ಫ್ಲಿಂಚ್ ಥರ ಬರೋದನ್ನು ಕೂಡ ಅವರು ರೆಂಡರ್ ಮಾಡಿದರೆ. ಬಟ್ ಸ್ಟಿಲ್ ಬ್ಯಾಕ್ಗ್ರೌಂಡ್ ಆಗಲಿ ಆ ಮೌಂಟೇನ್ಸ್ ಆಗಲಿ ಸ್ವಲ್ಪ ಆಫ್ ಅನಿಸುತ್ತೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನನಗನ್ಸಿದ್ದನ್ನ ನಾನು ಹೇಳಲೇಬೇಕಲ್ವಾ, ಸೊ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಂತ ಹೇಳಿ. ಆ್ಯಂಡ್ ಅಟ್ ಲಾಸ್ಟ್ ನಾವು ರಾವಣನ ಎಂಟ್ರಿನ ನೋಡ್ತೀವಿ. ಆ್ಯಂಡ್ ಇಟ್ ವಾಸ್ ಕ್ವೈಟ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಎಸ್, ನಮಗೆ ಫೇಸ್ ಶಾಟ್ ಅಥವಾ ಫ್ರಂಟಿಂದ ಒಂದು ಶಾಟ್ ಆಗಲಿ ಲುಕ್ ಆಗಲಿ ನೋಡೋಕ್ಕೆ ಸಿಗಲಿಲ್ಲ. ಬಟ್ ಸ್ಟಿಲ್ ನಮಗೆ ಸಿಕ್ಕಿದ್ರಲ್ಲೇ ಇಟ್ ವಾಸ್ ಪ್ಯೂರ್ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಯಶ್ ಅವರ ಬ್ರ್ಯಾಂಡ್ ವ್ಯಾಲ್ಯೂನಾಗಲಿ ಆ್ಯಂಟಿಸಿಪೇಷನ್ನಾಗಲಿ ಜಾಸ್ತಿ ಮಾಡುತ್ತೆ ಬಿಕಾಸ್ ಆಫ್ ಈ ಶಾರ್ಟಿಂದ. ಆ್ಯಂಡ್ ಈ ಗ್ಲಿಮ್ಸಲ್ಲಿ ಒಂದು ನೇಲ್ಡ್ ಶಾಟ್ ಅಂದರೆ ಅದು ರಾವಣನ ಪುಷ್ಪಕ ವಿಮಾನ. ಎಸ್, ನಮಗೆ ಗೊತ್ತಿರೋ ಥರ ಪುಷ್ಪಕ ವಿಮಾನ ಅಷ್ಟೊಂದು ವೈಡ್ ಆಗಿರಲಿಲ್ಲ ಅಥವಾ ಅಷ್ಟೊಂದು ದೊಡ್ಡದಾಗಿರಲಿಲ್ಲ. ಬಟ್ ಸ್ಟಿಲ್ ಒಂದು ಉಲ್ಟಾನೆ ತಡೋ ಬ್ಯಾಟ್ಗಿಂತ ಇದು ಎಷ್ಟೋ ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೋ ಹೈಟ್ ಫಾರ್ ಓಂ ರಾವತ್. ಇಟ್ ವಾಸ್ ವರ್ಸ್ಟ್ ಮೂವಿ ಅಂತಲೇ ಹೇಳ್ಬೋದು ಆದಿಪುರುಷ್. ಆ್ಯಂಡ್ ಅದನ್ನು ಬಿಟ್ಟು ನಾವು ರೀಸೆಂಟ್ ರಾಮಾಯಣದ ಗ್ಲಿಮ್ಸ್ ಬಗ್ಗೆ ಮಾತಾಡಿದ್ರೆ ಇಟ್ ವಾಸ್ ಪೀಕ್ ಅಮೇಝಿಂಗ್ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಹೊಗಳ್ತಾ ಕೂರ್ತ್ರೆ ದಿನಗಳೇ ಸಾಲಲ್ಲ. ಆ್ಯಂಡ್ ನಾವು ಈ ಟೀಸರಲ್ಲಿ 2 ಕಡೆ ರಾಕ್ಷಸರನ್ನ ನೋಡ್ತೀವಿ. ಒಂದು ಸ್ಟಾರ್ಟಿಂಗಲ್ಲಿ ಅದು ಮೋಸ್ಟ್ಲಿ ನನ್ನ ಪ್ರಕಾರ ವಿಶ್ವಕರ್ಮ ಒಂದು ಯಾಗ ಮಾಡ್ತಿರ್ತಾರೆ. ಆ್ಯಂಡ್ ಅದನ್ನು ಕಾಪಾಡೋಕ್ಕೆ ರಾಮನ ಆ್ಯಂಡ್ ಲಕ್ಷ್ಮಣನ್ನ ಕರ್ಕೊಂಡೋಗಿರ್ತಾರೆ. ಸೊ ಆ ಸೀಕ್ವೆನ್ಸಲ್ಲಿ ನಡೆಯೋ ಫೈಟ್ ಅಂತ ಅನಿಸುತ್ತೆ ನನಗೆ. ಬಟ್ ಇನ್ನೊಂದು ಶಾಟು ಎಲ್ಲಿ ನಡೆದಿರೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಇಟ್ ಮೋಸ್ಟ್ ಬಿ ರಾಕ್ಷಸ ಅವ್ರನ್ನ ಕಾಡಲ್ಲಿದ್ದಾಗ ಅಟ್ಯಾಕ್ ಮಾಡ್ತಾನೆ ವನವಾಸದ ಸ್ಟಾರ್ಟಿಂಗಲ್ಲಿ. ಮೋಸ್ಟ್ಲಿ ಅವನಿರ್ಬೋದು ಅಂತ ನನ್ನ ಗೆಸ್ ಅಷ್ಟೇ. ಬಟ್ ಅಲ್ಲೂ ಕೂಡ ನಮಗೆ ಸೀನ್ಗಳು ಸ್ವಲ್ಪ ಆಫ್ ಅನಿಸುತ್ತೆ. ಬಟ್ ಸ್ಟಿಲ್ ಇನ್ನು ಪೋಸ್ಟ್ ಪ್ರೊಡಕ್ಷನ್ಗೆ ತುಂಬ ಟೈಮ್ ಇದೆ. ಸೊ ಲೆಟ್ಸ್ ವೈಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ, ಯಾರ್ಯಾರು ರಣಬೀರ್ ಕಪೂರ್ ಅವ್ರಿಗೆ ಆ್ಯಕ್ಟಿಂಗ್ ಬರಲ್ಲ ಅದು ಇದು ಅಂತ ಹೇಳ್ತಾವ್ರೋ ಅವ್ರಿಗೆ ನಾನು ಒಂದೇ ಒಂದು ಶಾರ್ಟ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಸೈಡ್ ಆ್ಯಂಗಲಿಂದ ರಣಬೀರ್ ಕಪೂರ್ ಅವರು ತನ್ನ ದಶರಥನ ಕೈನ ಹಿಡ್ಕೊಂಡು ಜಸ್ಟ್ ತನ್ನ ಕತ್ನ ಈ ಥರ ಲಿಫ್ಟ್ ಮಾಡಿ ನೋಡ್ತಾನೆ. ಆ್ಯಂಡ್ ಇಟ್ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ತುಂಬಾ ಹೆವಿ ಸೀನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಅದೊಂದು ಹೆವಿ ಎಮೋಷ್ನಲ್ ಸೀನ್ನ ವಿಟ್ನೆಸ್ ಮಾಡ್ತೀವಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ತುಂಬ ಜನ ಈ ಚಾರೆಟ್ ಅಥವಾ ಈ ರಥದ ಸೀನ್ನ AI ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಸೋರಾ AI ಅಥವಾ ಸೋರಾ 2 AI ಮಾಡಿರೋ ಆ ಕ್ರಂಚಿನೆಸ್ ಅಥವಾ ಕ್ರಿಸ್ಪಿನೆಸ್ ಇರೋ ವೀಡಿಯೋಗಳ ಥರನೇ ಅನಿಸುತ್ತೆ. ಬಟ್ ಸ್ಟಿಲ್ ಇದನ್ನು ನಾನೇನಂತ ಕರಿತೀನಿ ಅಂದರೆ ಪೀಕ್ CGI ವರ್ಕ್ ಅಂತ ಅಥವಾ VFX ವರ್ಕ್ ಅಂತ ಕರಿತೀನಿ. ಬಿಕಾಸ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಬರೀ ಆ ಚಾರಿಟ್ ಸೀನ್ಗಿಂತ ಆ ಹೋಲ್ ಸೀನ್ ಆಗಲಿ ಅಥವಾ ಸೀತಾ ಲಕ್ಷ್ಮಣ ಆ್ಯಂಡ್ ರಾಮ ಅವರು ವನವಾಸಕ್ಕೆ ಹೋಗುವಾಗ ಅವರ ಪ್ರಜೆಗಳ ಅಳಲಾಗಲಿ ಅಥವಾ ಆ ರಥ ಆ ರೋಡಲ್ಲಿ ಪಾಸ್ ಆಗುವಾಗ ಜನ ಸಪ್ರೇಟ್ ಆಗೋದಾಗಲಿ ಆ ಲೈಟ್ ಆಗಲಿ, ವಾವ್ ಇಟ್ ವಾಸ್ ಸಮಥಿಂಗ್ ಎಲ್ಸ್ ಫಾರ್ ಮೀ. ಆ್ಯಂಡ್ ಆ ಹೊಟ್ಟೆ ತುಂಬ ಹಾಲು ಕುಡಿದಷ್ಟು ಖುಷಿ ಆಗುತ್ತೆ ಅಂತಾರಲ್ಲ, ಆ ಶಾಟ್ ನನಗೆ ಅಷ್ಟು ಖುಷಿ ತಂತು ಅಂತಲೇ ಹೇಳ್ಬೋದು. ಎಸ್, ನಾನು ಜಾಸ್ತಿ ಹೇಳ್ತಿದ್ದೀನಿ ಅಂತ ನಿಮಗೆ ಅನ್ನಿಸ್ಬೋದು. ಬಟ್
ಆಫ್ಟರ್ ವಾಚಿಂಗ್ ಸೋ ಮೆನಿ ಡಿಸಾಸ್ಟರ್, ಈ ಮೂವಿ ಒಂದು ಹೋಪ್ನ ತಂದು ಕೊಡುತ್ತೆ ದಟ್ಸ್ ಇಂಡಿಯನ್ ಸಿನಿಮಾ ಗ್ಲೋಬಲಿ ರೆಕಗ್ನೈಸ್ ಆಗುತ್ತೆ ಅಂತ. ನಮ್ಮ ಯಶ್ ಅವರು ಆಲ್ರೆಡಿ KGF ಆ್ಯಂಡ್ ತುಂಬ ಜನ ತುಂಬ ಮೂವಿಗಳಿಂದ ನಮ್ಮ ಇಂಡಿಯಾನ ಗ್ಲೋಬಲ್ ಲೆವೆಲ್ಗೆ ತಗೊಂಡೋಗೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಈ ಮೂವಿ ನಮಗೆ ಒಂದು ಆಸ್ಕರ್ನ ಗೆಲ್ಲಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹ್ಯಾಮ್ ಜಿಮ್ಮರ್ ಇರೋದರಿಂದ ಮ್ಯೂಸಿಕ್ಕಿಂದನೂ ಕೂಡ ನಮಗೆ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಆ್ಯಂಡ್ ಇನ್ನು ಗ್ಲಿಮ್ಸ್ಗಳು ಡ್ರಾಪ್ ಆಗೋದಿದೆ, ಇನ್ನು ಹೊಸ ಹೊಸ ಫಿಲಮ್ಗಳು ಬರೋದಿದೆ. ಸೊ ಅವನ್ನೆಲ್ಲ ಇದೇ ರೀತಿ ನಾನು ಬ್ರೇಕ್ ಡೌನ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ, ಆ್ಯಂಡ್ ನನ್ನ ಒಪಿನಿಯನ್ನ ನಿಮ್ಮ ಜೊತೆ ಹಂಚ್ಕೊತೀನಿ. ಆ್ಯಂಡ್ ನಿಮಗೆ ಈ ಗ್ಲಿಮ್ಸ್ ನೋಡಿ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಒಂದೇ ಉಸಿರಲ್ಲಿ ಹೇಳಿ ಸುಸ್ತಾಯಿತು. ಎನಿವೇಸ್, ಲೈಕ್ ಮಾಡಿದ್ದೀರಾ ಅಂದ್ಕೊತೀನಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ನೋಡ್ತಾ ಇರಿ ಲೋಕಿ ಶ್ರೀನಿವಾಸ್. ನಾನು ನಿಮ್ಮ ಲೋಕಿ, ಸೈನಿಂಗ್ ಆಫ್.